ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಸ್ಸಾರು ಮಾಡೋಣ. ಅವರೆಕಾಯಿ ಸೀಸನ್ ಅಲ್ವಾ, ಇವಾಗ ಅವರೆಕಾಯಿ ಬಿಡಿಸ್ಕೊಂಡಿದ್ದೀನಿ. ಇದ್ರಲ್ಲಿ ಬಸ್ಸಾರು ಮಾಡಿ ತೋರಿಸ್ತೀನಿ, ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನಮ್ಮ ಸ್ಟೈಲಲ್ಲಿ. ಇದು ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಬೇಯಿಸ್ಕೊಬೇಕಿದ್ದು. ಒಂದು 3 ವಿಸಿಲ್ ಆದರೂ ನಮ್ಮ ಕುಕ್ಕರಲ್ಲಿ ಇಟ್ಕೋಬೇಕು. ನಿಮ್ಮ ಕುಕ್ಕರಲ್ಲಿ ನೋಡ್ಕೊಳ್ಳಿ, ನನ್ನ ಕುಕ್ಕರಲ್ಲಿ ಒಂದು 3 ವಿಸಿಲ್ ಆದರೂ ಬೇಕು ಇದು. ನೀರು ಹಾಕ್ತಾ ಇದ್ದೀನಿ, ಮುಳುಗೋಷ್ಟು ಹಾಕೋಣ. ನೀರು ಸಾಕು, ನೀರು ಯೂಸ್ ಆಗುತ್ತೆ ಇದು. ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ. ಕಾಳಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಇವಾಗಲೇ ಹಾಕ್ಕೊಂಬಿಡ್ಬೇಕು. ಈಗ ಕುಕ್ಕರ್ ಮುಚ್ಚಿಬಿಟ್ಟು ಒಂದು 3 ವಿಸಿಲ್ ಇಟ್ಕೊತೀನಿ. ಈರುಳ್ಳಿನೂ ಬೆಳ್ಳುಳ್ಳಿ ಗ್ಯಾಸ್ ಮೇಲೆ ಇಟ್ಟು ಸುಟ್ಕೊಬೇಕು. ಈರುಳ್ಳಿ ಸುಟ್ಕೊಳ್ಳೋಣ ಚೆನ್ನಾಗಿ, ಅದಾದಮೇಲೆ ಬೆಳ್ಳುಳ್ಳಿ ಇಟ್ಕೊತೀನಿ. ಇದೆಲ್ಲ ರುಬ್ಬೋದಕ್ಕೆ ಸುಟ್ಕೊಂಡಿದ್ದಾಗಿದೆ. ಇದು ಖಾರಕ್ಕೆ ಏನು ರುಬ್ಕೊಳೋದಕ್ಕೆ ಹಾಕ್ಕೋಬೇಕೋ ತೋರಿಸ್ತೀನಿ ಬನ್ನಿ. ಮಿಕ್ಸಿಗೆ ಒಂದು ಸ್ವಲ್ಪ ಕಾಯಿ ತುರಿ 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಖಾರದ ಪುಡಿ, ಅರಿಶಿನ ಪುಡಿ, ಸಾಂಬಾರು ಪೌಡ್ರು, ಬೇಳೆ ಸಾರಿಗೆ ಹಾಕ್ತೀವಲ್ಲ ಅದೇನೆ, ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು, ಆಯಿತಾ, ಜೀರಿಗೆ ಒಂದು ಸ್ವಲ್ಪ ಹೆಚ್ಚಾಗಿ ಹಾಕ್ಕೋಬೇಕು ಜೀರಿಗೆ. ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಕೊತ್ತಂಬರಿ ಸ್ವಲ್ಪ, ಸುಟ್ಕೊಂಡಿದ್ವಲ್ಲ ಅದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ. ಕುಕ್ಕರ್ ಕಾಳು ಬೇಯಕ್ಕೆ ಇಟ್ಟಿದ್ವಲ್ಲ, ಬೆಂದಿದೆ ಅಂತ ನೋಡೋಣ ಬನ್ರಿ. ನಿಮಗೆ ಟೊಮೊಟೊ ಒಂದು ಬೇಯಕ್ಕೆ ಹಾಕ್ಬೇಕಾಗಿತ್ತು, ಮರ್ತ್ಬಿಟ್ಟೆ ನಾನು. ಕಾಳು ಬೇಯೋ ಟೈಮಲ್ಲಿ ಒಂದು ಟೊಮೊಟೊ ಹಾಕ್ಕೊಂಡು ಬೇಯಿಸ್ಕೊಂಬಿಡಿ, ಹಂಗೆ ಅದು ಮಿಕ್ಸಿಗೆ ಹಾಕ್ಕೋಬೇಕು. ಇದೊಂಚೂರು ಕಾಳು ಕೂಡ ಹಾಕ್ಕೋಣ. ಇದೆಲ್ಲ ಮಸಾಲೆ ಐಟಮ್ ಎಲ್ಲ ಹಾಕ್ಕೊಂಡಿದ್ದೀನಿ ನಾನು ಇವಾಗ. ಇದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಕಾಳು ಬೇಯಕ್ಕೆ ಇಟ್ಟಿದ್ವಲ್ಲ ನೀರು, ಅದೇ ನೀರು ಸ್ವಲ್ಪ ಹಾಕ್ಕೊಂಡಿದ್ದಕ್ಕೆ ನುಣ್ಣಗೆ ರುಬ್ಕೊಂಡ್ಬರ್ತೀನಿ. ಈ ಕಾಳು ರುಬ್ಕೊಂಡಿದ್ದಾಗಿದೆ. ಕಾಳಿಗೂ ಒಗ್ಗರಣೆ ಹಾಕ್ಕೋಬೇಕು, ಹಾಗೆ ಸಾಂಬಾರಿಗೂ ಒಗ್ಗರಣೆ ಹಾಕ್ಕೊಬೇಕು. ತೋರಿಸ್ಕೊಡ್ತೀನಿ ಬನ್ನಿ. ಗ್ಯಾಸ್ ಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ. ಒಂಚೂರು ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಸಿವೆ, ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಒಣಗಿದ ಮೆಣಸಿನ್ಕಾಯಿ. ಇದು ಫ್ರೈ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ಕೆಂಪಗಾಗಂಟ. ಒಂದು ಸ್ವಲ್ಪ ಸಾಲ್ಟು, ಅವೆಲ್ಲ ಕಾಳಿಗೆ ಸಾಲ್ಟ್ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಅಲ್ವಾ, ಇವಾಗ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಆಮೇಲೆ ರುಚಿ ನೋಡ್ಕೊಂಡು ಹಾಕ್ಕೊಳ್ಳೋಣ. ಈರುಳ್ಳಿ ಕೆಂಪಗಾಗಿದೆ. ಈಗ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊತೀನಿ. ಒಂದು 2 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಬೇಯಿಸ್ಕೊಂಡಿದ್ವಲ್ಲ ಕಾಳು, ಅದು ನೀರೆಲ್ಲ ತೆಗ್ಕೊಂಡ್ಬಿಟ್ಟಿದ್ದೀನಿ. ಬರೀ ಕಾಳು ಮಾತ್ರ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಕಾಳು ಒಗ್ಗರಣೆ ಆಯಿತು. ಇವಾಗ ಸಾಲ್ಟ್ ಕರೆಕ್ಟಾಗಿದೆಯಾ ಇಲ್ಲೋ ಚೆಕ್ ಮಾಡಿಕೊಂಡು ಬೇಕು ಅಂದರೆ ಹಾಕ್ಕೊಬೇಕು, ಬೇಡ ಅಂದರೆ ಬೇಡ. ನೋಡಿ, ಪಲ್ಯ ರೆಡಿ ಆಯಿತು. ಇದನ್ನು ಬೇರೆದ್ರಲ್ಲಿ ಶಿಫ್ಟ್ ಮಾಡಿಕೊಂಡು ಇದರಲ್ಲೇ ಸಾಂಬಾರು ಮಾಡ್ಕೊಳ್ಳೋಣ. ಕಾಳು ಒಗ್ಗರಣೆ ಹಾಕ್ಕೊಂಡಿದ್ದಾಯಿತು. ಈಗ ಸಾಂಬಾರು ಒಗ್ಗರಣೆ ಹಾಕೋಣ. ಅದೇ ಕಡಾಯಿನ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ.
ಇದಕ್ಕೊಂದು ಸ್ವಲ್ಪ ಸಾಸಿವೆ ಹಾಕೋಣ. ಕರಿಬೇವು ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಈರುಳ್ಳಿ ಹಾಕೋಣ. ಫ್ರೈ ಆಗಲಿ ಇದು. ಈರುಳ್ಳಿ ಫ್ರೈ ಆಗಿದೆ. ರುಬ್ಕೊಂಡಿರೋ ಮಸಾಲೆ ಹಾಕ್ತಾ ಇದ್ದೀನಿ. ಅದೇನು ಫ್ರೈ ಆಗಬೇಕು ಅನ್ನೋದೇನು ಇಲ್ಲ. ಆಲ್ರೆಡಿ ಎಲ್ಲ ನಾವು ಸುಟ್ಕೊಂಡು ರುಬ್ಕೊಂಡಿರೋದೇ ಅಲ್ವಾ, ಹಂಗಾಗಿ ಎಣ್ಣೆಲಿ ಫ್ರೈ ಮಾಡಬೇಕು ಅನ್ನೋದೇನು ಇಲ್ಲ. ಇದು ಕಾಳು ಬೇಯಿಸ್ಕೊಂಡಿದ್ವಲ್ಲ ಆ ನೀರಿದು, ಅದನ್ನು ಹಾಕ್ತಾ ಇದ್ದೀನಿ. ಇನ್ನು ನೀರು ಬೇಕು ಅಂದರೆ ಎಕ್ಸ್ಟ್ರಾ ನಾವು ಆ್ಯಡ್ ಮಾಡ್ಕೊಬೇಕು. ಇಷ್ಟು ನೀರಾಗಿರಬೇಕು. ಇದು ಬಸ್ಸಾರಲ್ವಾ, ಹಂಗಾಗಿ ಸ್ವಲ್ಪ ನೀರಾಗಿನೇ ಇರಬೇಕು. ನಿಮ್ಗೆ ಇನ್ನೂ ಬೇಕು ಅಂದ್ರೆ ನೀರು ಹಾಕ್ಕೋಬೋದು, ಇನ್ನೂ ಗಟ್ಟಿಯಾಗಬೇಕು ಅಂದ್ರೆ ಗಟ್ಟಿಯಾಗೂ ಮಾಡ್ಕೋಬೋದು. ಒಂದು ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಕಾಳದು ನೀರಿತ್ತಲ್ಲ ಅದ್ರಲ್ಲಿ ಕೂಡ ಉಪ್ಪಿರುತ್ತೆ, ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಆಮೇಲೆ ಕುದ್ಮೇಲೆ ಟೇಸ್ಟ್ ನೋಡ್ಬಿಟ್ಟು ಆಮೇಲೆ ಹಾಕ್ಕೋಣ ಅಷ್ಟೇ. ಒಂದು ಕುದಿ ಬರಲಿ. ಸಾಂಬಾರು ಕುದೀತಾ ಇದೆ, ಒಂದು ಕುದಿ ಬಂದರೆ ಸಾಕು. ರೆಡಿ ಆಯಿತು ನಮ್ಮ ಬಸ್ಸಾರು. ರೆಡಿ ಆಯಿತು, ತೋರಿಸ್ತೀನಿ ಬನ್ನಿ. ನೋಡಿ ಬಸ್ಸಾರು ರೆಡಿಯಾಗಿದೆ. ಮುದ್ದೆ ಮಾಡ್ಕೊಂಡಿದ್ದೀನಿ, ಕಾಳು ಫ್ರೈ ಆಗಿದೆ. ಬಸ್ಸಾರು ರೆಡಿ ಆಯಿತು, ಮುದ್ದೆ ಮಾಡ್ಕೊಂಡಿದ್ದೀವಿ. ಊಟ ಮಾಡಬೇಕು, ಟೈಮ್ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.